ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನಾನಿವತ್ತು ನಮ್ಮ ತರಕಾರಿ ಗಿಡಗಳೆಲ್ಲ ಹೇಗಿದೆ, ನಾನು ಅದನ್ನು ಯಾವಾಗ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಮತ್ತು ಆನ್ಲೈನಿಂದ ಒಂದು ಪ್ಲ್ಯಾಂಟನ್ನು ತರಿಸಿದ್ದೆ, ಅದು ಹೇಗಿದೆ, ಅದು ಸರಿಯಾಗಿದೆಯೋ, ನಾನು ಕಳಿಸಿರೋದೇ ಬಂದಿದೆಯೋ ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾವು ತರಕಾರಿಗಳನ್ನ ಬೆಳೆಸಿರ್ತೀನಿ, ಆದರೆ ನಾನು ಹಾರ್ವೆಸ್ಟ್ ಮಾಡಿರೋದನ್ನು ತೋರಿಸಿಲ್ಲ, ಚೆನ್ನಾಗಿ ಆಗಿಲ್ವೋ ಏನೋ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರುತ್ತಲ್ಲ. ಹಾಗಾಗಿ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು 8 ದಿನ ಆದಮೇಲೆ ಈ ರೀತಿ ಆಗಿತ್ತು. ನಾನು ಕೆಳಗಡೆ ಇರೋ ಸೊಪ್ಪನ್ನೆಲ್ಲ, ಮೂಲಂಗಿ ಇದು ಸೊಪ್ಪನ್ನೆಲ್ಲ ತೆಕ್ಕೊಂಡು ನಾನು ಪಲ್ಯ ಮಾಡಬೇಕು ಅಂತ ತೆಕ್ಕೊಳ್ತೀನಿ. ಇದೇ ರೀತಿ ನಾವು ಕೆಳಗಡೆ ಇರೋ ಸೊಪ್ಪನ್ನು ತೆಕ್ಕೊಂಡ್ರೆ ನಮಗೆ ಸೊಪ್ಪು ತುಂಬಾ ಸಿಗತ್ತೆ, ಮತ್ತು ಮೇಲ್ಗಡೆಯಿಂದ ಚಿಗುರಿ ಬರುತ್ತಲ್ಲ, ಹಾಗಾಗಿ ಇದು ಏನೂ ಆಗಲ್ಲ. ನಾವು ಇಲ್ಲಿ ಈ ರೀತಿ ಕೆಳಗಡೆ ಇರೋ ಸೊಪ್ಪನ್ನೆಲ್ಲ ನಾವು ತೆಗೆದು ಪಲ್ಯ ಅಥವಾ ಏನಾದರೂ ಮಾಡ್ಕೋಬೋದು. ನೋಡಿ, ಅಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪೆಲ್ಲ. ನಾನು ಇದು ಯಾವುದೋ ಪೆಸ್ಟಿಸೈಡ್ ಏನನ್ನೂ ಸ್ಪ್ರೇ ಮಾಡಿಲ್ಲ, ಆರ್ಗ್ಯಾನಿಕ್ಕಾಗಿ ಕೂಡ ಸ್ಪ್ರೇ ಮಾಡಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಇಷ್ಟೊಂದು ಸೊಪ್ಪನ್ನು ನಾನು ಕಲೆಕ್ಟ್ ಮಾಡ್ಕೊಬಂದಿದ್ದೀನಿ. ಮತ್ತು ಗಡ್ಡೆ ಕೂಡ ಆಗ್ತಾಯಿದೆ, ಅದು ಚೆನ್ನಾಗೇ ಆಗ್ತಾಯಿದೆ. ಇದು ನೋಡಿ, ಮೊದಲೇ ತೋರಿಸಿರೋ ಅಂಥ ಟೊಮೆಟೊ ಗಿಡಗಳು. ನೋಡಿ, ಎಲ್ಲ ಟೊಮೆಟೊ ಗಿಡದಲ್ಲೂ ತುಂಬಾ ಕಾಯಿ ಬಿಟ್ಟಿದೆ. ಇದು ಬದನೆ ಗಿಡ ಕೂಡ ಕಾಯಿ ಬಿಡ್ತಾ ಇದೆ. ತುಂಬ ಚೆನ್ನಾಗಾಗಿದೆ ಎಲ್ಲವೂ. ನಮ್ಮ ಹಳ್ಳಿಗಳಲ್ಲಿ ನಾವು ತುಂಬಾ ತರಕಾರಿಗಳನ್ನ ಮಾಡ್ತಿದ್ವಿ, ಮೊದಲೆಲ್ಲ ತುಂಬಾ ಮಾಡ್ತಿದ್ರು. ಆದರೆ ಈಗೀಗ ಮಂಗಗಳ ಕಾಟದಿಂದ ಸ್ವಲ್ಪ ಕಡಿಮೆ ಆಗಿದೆ. ನೋಡಿ, ಇದು ಬೆಂಡೆ ಕಾಯಿ ಬಿಡ್ತಾ ಇದೆ. ಇದಕ್ಕೆ ಸ್ವಲ್ಪ ಲೇಟಾಗಿ ನಾವು ಮಣ್ಣನ್ನು ಹಾಕ್ಕೊಟ್ಟಿದ್ದೀವಿ. ಹಾಗೆ ತರಕಾರಿಗಳಿಗೆ ನಾವು 8 ದಿನಕ್ಕೆ ಒಂದೊಂದು ಸಾರಿ ಗೊಬ್ಬರ ಮತ್ತು ಮಣ್ಣು ಹಾಕಿ ಲಿಕ್ವಿಡ್ ಕೊಡ್ತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಫ್ಲವರು ಮತ್ತು ಕ್ಯಾಬೇಜ್ ಕೂಡ ಹಾಕ್ಕೊಂಡಿದ್ದೀನಿ. ಇದು 8 ದಿನ ಆಗಿದೆ. ಈಗಲೇ ನಾನು ಇದಕ್ಕೆ ಮಣ್ಣನ್ನು ಕೊಚ್ಚಿ ಕೊಡಬೇಕಾಗಿತ್ತು, ಆದರೆ ಈಗ ತುಂಬ ಟೈಮ್ ಇಲ್ಲ. ನೋಡಿ, ಈ ರೀತಿ ಕಳೆಗಳನ್ನು ಅದು ಸಣ್ಣ ಇರುವಾಗಲೇ ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಣ್ಣು ಕೂಡ ತುಂಬಾ ಹೋಗುತ್ತೆ, ಮತ್ತು ನಾವು ನೆಟ್ಟಿರೋ ಗಿಡಗಳಿಗೆ ಗೊಬ್ಬರನೆಲ್ಲ ಅದೇ ತಿಂದ್ಕೊಬಿಡತ್ತೆ. ನೋಡಿ, ಈಗ ನೋಡಿ, ಇವತ್ತು ನಾನು ಗಡ್ಡೆನ ಕೀಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇದು 15 ದಿವಸ ಆಗಿರ್ಬೋದೇನೋ ಅಷ್ಟೇ. ತುಂಬ ಚೆನ್ನಾಗಿ ಬಂದಿದೆ ಮೂಲಂಗಿ ಗಡ್ಡೆ. ನೋಡಿ, ನಾನು ಅದಕ್ಕೆ ಮಣ್ಣನ್ನು ಕೂಡ ಏರಿಸಿ ಕೊಟ್ಟಿಲ್ಲ. ಮಣ್ಣನ್ನು ಏರಿಸಿ ಕೊಟ್ಟರೆ ಇನ್ನೂ ತುಂಬ ದೊಡ್ಡ ದೊಡ್ಡ ಸೈಜಲ್ಲಿ ಗಡ್ಡೆಗಳಾಗ್ತಿತ್ತು. ನನಗಷ್ಟು ಇಷ್ಟ ಆಗಲ್ಲ. ನೋಡಿ, ಇಲ್ಲಿ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ ಸಾಂಬಾರು ಮಾಡಬೇಕು ಅಂತ. ಇದೇ ರೀತಿ ನಾವು ಒಂದು ಸಾರಿ ಸೊಪ್ಪನ್ನು ಕಿತ್ಕೊಂಡು ಆಮೇಲೆ ಗಡ್ಡೆಗಳನ್ನ ಕಿತ್ಕೊಂಡು ಯೂಸ್ ಮಾಡ್ಬೋದು. ಇದು ನೋಡಿ, ನಾನು ಹರಿವೆ ಸೊಪ್ಪನ್ನು ಬೆಳೆದಿದ್ನಲ್ಲ, ಅದನ್ನು ಬೆಳೆಸಿರೋ ಕಟಿಂಗ್ 2 ಸಾರಿ ಕಟಿಂಗ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ನೋಡಿ, ಇಲ್ಲೆಲ್ಲ ಕಟಿಂಗ್ ಮಾಡಿದ್ದೀನಿ, ಮತ್ತೆ ಚಿಗುರು ಬಂದಿದೆ. ಈಗ ನಾವು ಮತ್ತೆ ಇದನ್ನು ಕಟಿಂಗ್ ಮಾಡಿಕೊಂಡು ಏನಾದರೂ ಯೂಸ್ ಮಾಡ್ಬೋದು. ನೋಡಿ, ತುಂಬಾ ಚಿಗುರು ಬರುತ್ತೆ. 2 ರಿಂದ 3 ಸಾರಿ ನಾವು ಇದನ್ನು ಕಟಿಂಗ್ ಮಾಡಿ ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಕಟಿಂಗ್ ಮಾಡಿದ್ದೇ ಸ್ವಲ್ಪ ಲಿಕ್ವಿಡ್, ಏನಾದರೂ ಸಗಣಿಯಿಂದ ಮಾಡಿರೋ ಲಿಕ್ವಿಡನ್ನು ಹಾಕ್ತಾ ಬಂದರೆ ಮತ್ತೆ ಚಿಗುರುತ್ತಾ ಬರುತ್ತೆ. ನಾವು ಮತ್ತೆ ಅದನ್ನು ಹಾರ್ವೆಸ್ಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ನಾವು ಸೊಪ್ಪು ಮತ್ತು ತರಕಾರಿಗಳನ್ನು ಈಸಿಯಾಗಿ ಮನೆಯಲ್ಲೇ ಬೆಳ್ಕೋಬೋದು. ಸೊಪ್ಪನ್ನು ಬೆಳೀಲಿಕ್ಕಂತೂ ತುಂಬಾ ಈಸಿ, ಮತ್ತು ಬೇಗ ಬಂದುಬಿಡತ್ತೆ ಸೊಪ್ಪನ್ನು ಹಾಕ್ಕೊಂಡ್ರೆ. ಫಸ್ಟ್ ಟೈಮ್ ನೀವು ಏನಾದರೂ ತರಕಾರಿ ಬೆಳಿಬೇಕು ಅಂದರೆ ಸೊಪ್ಪನ್ನು ಹಾಕ್ಕೊಳ್ಳಿ, ತುಂಬ ಬೇಗ ಬರುತ್ತೆ. ಹಾಗಾಗಿ ನಮಗೆ ಅದು ಖುಷಿಯಾಗತ್ತೆ. ನೋಡಿ, ಇದು ತೊಂಡೆಕಾಯಿ, ಮನೆಯಲ್ಲೇ ಬೆಳೆದಿರುವಂಥ ತೊಂಡೆಕಾಯಿ ತುಂಬಾ ಚೆನ್ನಾಗಿ ಬಂದಿದೆ. ಆ ತೊಂಡೆ ಬಳ್ಳಿನ ಇನ್ನೊಂದು ಸಾರಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, ಇವತ್ತು ಒಂದು ದಾಸವಾಳ ಹೂವಾಗಿತ್ತು, ಇದನ್ನು ಕೂಡ ನಾನು ಇವತ್ತು ಶೇರ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಿತ್ತು. ಪುಟ್ಟ ಗಿಡಕ್ಕೆ ದಾಸವಾಳ ಹೂವಾಗಿದೆ, ಹಾಗಾಗಿ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಇದು ಕಟಿಂಗಿಂದನೇ ಬೆಳೆದಿರೋದು. ಈ ಬೇಸಿಗೆಯಲ್ಲಿ ಯಾವುದೇ ರೀತಿಯ ಕೀಟನಾಶಕನೂ ನಾನು ಸ್ಪ್ರೇ ಮಾಡಿಲ್ಲ, ಯಾವುದೇ ಗಿಡಕ್ಕೂ ಬೇಕಾಗಿಲ್ಲ ನನಗೆ. ಏನಾದರೂ ಇನ್ನು ಮುಂದೆ ಸ್ಪ್ರೇ ಮಾಡಬೇಕು, ಯಾಕಂದರೆ ಸ್ವಲ್ಪ ನಾವು ಅದು ಗಿಡ ಚೆನ್ನಾಗಿರುವಾಗಲೇ ನಾವು ಆರ್ಗ್ಯಾನಿಕ್ಕಾಗಿ ಏನಾದರೂ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇದ್ದರೆ ಗಿಡಗಳು ಚೆನ್ನಾಗಿರುತ್ತೆ, ಹೂವು ಕೂಡ ಚೆನ್ನಾಗಿ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಆರ್ಗ್ಯಾನಿಕ್ಕಾಗಿ ಏನೇನು ಮಾಡಬೇಕು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ನೋಡಿ, ಇಷ್ಟೊಂದು ಹೂಗಳಾಗಿದೆ ಇಲ್ಲಿ.
ನಾನು ತರಕಾರಿ ಗಿಡನ ಹಾಕ್ಕೊಂಡಲ್ಲೇ ಸ್ವಲ್ಪ ಗಿಡನ ಇಟ್ಕೊಂಡಿದ್ದೆ. ನೋಡಿ, ಇದು ಬೆಂಡೆಕಾಯಿ. ಇವತ್ತು ಬೆಂಡೆಕಾಯಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, 1 ತಿಂಗಳಾಗಿರ್ಬೋದು ಅಷ್ಟೇ ನಾನು ಬೆಂಡೆಕಾಯಿನ ಗಿಡಗಳನ್ನು ಹಾಕ್ಕೊಂಡು. ಬೇಗ ಕಾಯಿ ಬಿಟ್ಬಿಡತ್ತೆ. ಓಕೆ, ನಾವು ಕಾಲಕ್ಕೆ 8 ದಿನಕ್ಕೊಂದು ಸಾರಿ ನಾವು ಅದಕ್ಕೆ ಮಣ್ಣನ್ನು ಹಾಕ್ಕೊಡ್ತಾ ಇದ್ದರೆ ಆಮೇಲೆ ಏನೂ ಮಾಡಬೇಕಾಗಿಲ್ಲ. ಒಂದು ಸಾರಿ ಸಣ್ಣ ಮಣ್ಣನ್ನು ಕೊಚ್ಚಬೇಕು, ಆಮೇಲೆ ದೊಡ್ಡ ಮಣ್ಣನ್ನು ಹಾಕ್ಕೊಟ್ರೆ ಕಡೆಗೆ ಆಮೇಲೆ ಸ್ವಲ್ಪ ಲಿಕ್ವಿಡನ್ನು ಹಾಕ್ತಾಯಿದ್ರು ಚೆನ್ನಾಗಿ ಬರುತ್ತೆ ತರಕಾರಿಗಳು. ನೋಡಿ, ಇದು ಪಾಲಕ್ಕು ಕ್ಯಾರೆಟ್. ಇದು ಪಾಲಕ್ಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಕ್ಯಾರೆಟು ತುಂಬ ಲೇಟ್ ಆಗುತ್ತೆ. ಅದಿನ್ನೂ ಗಡ್ಡೆ ನಾವು ಕಿತ್ಕೊಳ್ಳೋದು ತುಂಬಾ ಲೇಟ್ ಆಗುತ್ತೆ. ಇದು ನೋಡಿ ಕ್ಯಾಬೇಜು. ಈಗ 1 ತಿಂಗಳಾಗಿರ್ಬೋದು. ನಾನು ಇದಕ್ಕೆ ಮಣ್ಣನ್ನು ಕೊಚ್ಕೊಡ್ಬೇಕು. ಇದು ಫ್ಲವರು. ನಾವು ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಅದಕ್ಕೆ ಮಣ್ಣು ಹಾಕ್ಕೊಟ್ಟಿಲ್ಲ. ಈಗಾಗಲೇ ಮಣ್ಣು ಹಾಕ್ಕೊಟ್ಟಿದ್ರೆ ಬೇಗ ಅದು ನಮ್ಮ ಗಿಡಕ್ಕೆ ಚೆನ್ನಾಗಿ ಬರ್ತಿತ್ತು. ಇದು ನೋಡಿ ಟೊಮೆಟೊ. ನೋಡಿ, ಇದು ಎಷ್ಟೊಂದು ದಿನ ಆಯಿತು ಈ ಗಿಡದಲ್ಲಿ ತುಂಬಾ ಟೊಮೆಟೊ ಕಾಯಿ ಬಿಟ್ಟಿತ್ತು. ಒಂದು ಗಿಡ ಇದ್ದರೆ ಟೊಮೆಟೊ ಗಿಡ ನಮಗೆ ಬೇಕಾದಷ್ಟು ಟೊಮೆಟೊ ಕಾಯಿ ಸಿಗತ್ತೆ, ಹಣ್ಣು ಸಿಗತ್ತೆ. ನೋಡಿ, ಇದನ್ನು ಕೂಡ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಾಯೆಲ್ಲ ಕಿತ್ಕೊಳ್ಳಲ್ಲ, ಹಣ್ಣಾದಾಗೆ ಕಿತ್ಕೊಳ್ತೀನಿ. ಮತ್ತು ಕಾಯಿ ಬೇಕಾದಾಗ ನಾವು ಏನಾದರೂ ಸಾಂಬಾರು ಏನಾದರೂ ಮಾಡಬೇಕು ಅಂದಾಗ ಕಿತ್ಕೊಂಡ್ರೆ ಸಾಕಾಗತ್ತೆ. ಇದೇ ರೀತಿ ಎಲ್ಲ ಗಿಡನೂ ಚೆನ್ನಾಗಿ ಬಂದಿತ್ತು. ನೋಡಿ, ಇಷ್ಟೊಂದು ಟೊಮೆಟೊ ಹಣ್ಣನ್ನು ಹಾರ್ವೆಸ್ಟ್ ಮಾಡ್ಕೊಬಂದಿದ್ದೀನಿ. ಇದು ನೋಡಿ, ನಾನು ಆನ್ಲೈನಿಂದ, ಇದು ಮೀಶೋದಿಂದ ತರಿಸಿರೋದು. ಹೈಡ್ರಾಂಜಿಯಾ ಪ್ಲ್ಯಾಂಟ್ ಅಂತ ರೆಡ್ ಅಂತ ಇತ್ತು ಅಲ್ಲಿ. ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಾನು ಇದನ್ನು. ನಾವು ಆನ್ಲೈನಿಂದ ಪ್ಲ್ಯಾಂಟನ್ನು ತರಿಸಿದರೆ ನನಗೆ ಈಗ 2 ಸಾರಿ ಹಾಗೆ ಆಯಿತು. ನೋಡಿ ಯಾವ ಕಲರ್ ಆಗಿದೆ ಅಂತ, ಯಾವ ಕಲರ್ ಬಂದಿದೆ ಅಂತ ತೋರಿಸ್ತೀನಿ. ಪ್ಯಾಕಿಂಗ್ ಎಲ್ಲ ಓಕೆ, ತುಂಬಾ ಚೆನ್ನಾಗಿತ್ತು. ಮತ್ತು ಗಿಡ ಕೂಡ ಚೆನ್ನಾಗೇ ಬಂದಿದೆ. ನೋಡಿ, ಚೆನ್ನಾಗೇ ಪ್ಲ್ಯಾಂಟ್ ಬಂದಿದೆ. ನನಗೆ ಇದು ಒಂದು 7 ದಿನ ಆಗಿರ್ಬೋದು ನಾನು ಆರ್ಡ್ರ್ ಮಾಡಿ. 8ನೇ ದಿನಕ್ಕೆ ಬಂದಿದೆ. ಆದರೂ ಕೂಡ ಚೆನ್ನಾಗೇ ಇತ್ತು. ಸ್ವಲ್ಪ ಹಾರ್ಡಿ ಪ್ಲ್ಯಾಂಟೆಲ್ಲ ನಾವು ತರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಆದರೆ ನಾವು ಯಾವ ಕಲರ್ ಹೇಳಿರ್ತೀವೋ ಆ ಕಲರ್ ಬರಲ್ಲ. ನಾನು ಒಂದು ಸಾರಿ ದಾಸವಾಳ ಗಿಡನೂ ತರಿಸ್ಕೊಂಡಿದ್ದೆ, ಆದರೆ ಮಾಮೂಲಿ ಲೋಕಲ್ ವೆರೈಟಿ ದಾಸವಾಳ ಬಂದಿದೆ. ಈಗ ಕೂಡ ನಾನು ಮೋಸ ಹೋದೆ. ನನಗೆ ಯಾವ ಕಲರ್ ಇದೆಯೋ ನಮ್ಮ ಮನೆಯಲ್ಲಿ ಅದೇ ಕಲರ್ ಬಂದಿದೆ. ಅವರು ಫುಲ್ ರೆಡ್ ಅಂತ ತೋರಿಸಿದ್ರು ಫೋಟೋದಲ್ಲಿ, ಆದರೆ ಫುಲ್ ರೆಡ್ ಬಂದಿಲ್ಲ. ನೋಡಿ, ಹೂ ಕೂಡ ಆಗಿದೆ ಇದರಲ್ಲಿ. ತುಂಬ ಚೆನ್ನಾಗಿತ್ತು ಪ್ಲ್ಯಾಂಟ್. ಆದರೆ ಯಾವುದು ಕಲರ್ ಇಲ್ಲ ಅಂದರೆ ನಾವು ಹೀಗೆ ತರಿಸ್ಕೋಬೋದು. ಆದರೆ ಅವರು ಬೇರೆ ಕಲರೇ ಕೊಟ್ಬಿಡ್ತಾರೆ. ನಾವು ಹೇಳಿರೋ ಕಲರ್ ಬರಲ್ಲ. ಪ್ಲ್ಯಾಂಟ್ ತರಿಸಿದಾಗ ಹಾಗೆ ಆಗತ್ತೆ. ನಾನು ಸೇವಂತಿಗೆ ಕೂಡ ಒಂದು ಪ್ಲ್ಯಾಂಟನ್ನು ತರಿಸಿದ್ದೆ. ಅದು ಕೂಡ ಲೋಕಲ್ ವೆರೈಟಿ ಬಂದಿದೆ. ಅಷ್ಟೊಂದು ಹೈಬ್ರಿಡ್ ವೆರೈಟಿ ಕಳಿಸಲ್ಲ ಅವರು. ಅವರಲ್ಲಿ ಫೋಟೋದಲ್ಲಿ ತೋರಿಸೋದೇ ಒಂದು, ಇಲ್ಲಿ ಕಳಿಸೋದೇ ಒಂದು ಆಗಿಬಿಟ್ಟೆ ಇರುತ್ತೆ. ನೋಡಿ, ತುಂಬ ಚೆನ್ನಾಗೇ ಇತ್ತು ಗಿಡ. ಪ್ಯಾಕಿಂಗ್ ಕೂಡ ಓಕೆ. ನೋಡಿ, ಹೂ ಬಂದಿದೆ ಆಲ್ರೆಡಿ. ಸ್ವಲ್ಪ ಬಾಡಿದೆ ಅಷ್ಟೇ. 7 ದಿನಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ, ತೊಂದರೆ ಇಲ್ಲ, ಓಕೆ ಅನ್ನಿಸ್ತು. ಆದರೆ ಕಲರು ರೆಡ್ ಅಂತ ತೋರಿಸಿದ್ರು, ಇಲ್ಲ ಬ್ಲೂ ಬಂದಿದೆ. ಅದು ನನ್ನ ಹತ್ರ ಆಲ್ರೆಡಿ ಇತ್ತು. ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಹೈಡ್ರಾಂಜಿಯಾ. ಎನಿ ಟೈಮ್ ಇದರಲ್ಲಿ ಹೂವಿರುತ್ತೆ. ನೀರೊಂದು ನಾವು ಕೊಡ್ತಾ ಬಂದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಎಲ್ಲ ಟೈಮಲ್ಲೂ ಹೂವಿರುತ್ತೆ ಈ ಗಿಡದಲ್ಲಿ. ನೋಡಿ, ಬ್ಲೂ ಬಂದಿದೆ. ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ, ಈ ಕಲರ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.